ಹಲೋ ಎವ್ರಿವನ್, ವೆಲ್ಕಮ್ ಟು ಟಾರ್ಗೆಟ್ KSLU. ಸೊ ನಿಮಗೆಲ್ಲ ಕನ್ಫ್ಯೂಷನ್ ಆಗ್ತಾ ಇರಬಹುದು. ಏನಕ್ಕೆ ಅಂದರೆ ಈಗ ಏನು ಎಕ್ಸಾಮ್ಸ್ ಜನವರಿ 2026 ಎಕ್ಸಾಮ್ಸ್ ಏನು ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಹಳೆ ಸಿಲಬಸ್ IPC CRPC BNS ಎವಿಡೆನ್ಸ್ IPC CRPC ಇದು ಬರಿಬೇಕಾ, ಅಥವಾ BNS BNSS BSA ಈ ಸಬ್ಜೆಕ್ಟ್ಸ್ ಬರಿಬೇಕಾ? ನಾವು 80-20 ಪ್ಯಾಟ್ರನ್, ನಾವು 100 ಪ್ಯಾಟ್ರನ್, ನಾವು 2014 ಬ್ಯಾಚ್, 15 ಬ್ಯಾಚ್, 2009 ಬ್ಯಾಚ್, 10 ಬ್ಯಾಚ್, 11 ಬ್ಯಾಚ್, 2020 ಬ್ಯಾಚ್, 100 ಪ್ಯಾಟ್ರನ್, ಅಥವಾ 2022, 2020, 2018, 2019 80-20 ಮಾರ್ಕ್ಸ್, ಯಾರೇ ಇರಲಿ, ಓಕೆ, ಯಾರೇ ಇರಲಿ, ಏನು ಬರಿಬೇಕು, ಯಾವ ಪರೀಕ್ಷೆಗಳನ್ನು ಬರೀಬೇಕು, ಹಳೆ ಕಾನೂನು ಕ್ರಿಮಿನಲ್ ಕಾನೂನು ಬರಿಬೇಕಾ, ಹೊಸದು ಬರಿಬೇಕಾ, ಪ್ರತಿಯೊಂದು ಇವೆರಡೂ ಸರ್ಕ್ಯುಲರ್ ನಿಮಗೆ ಏನು ಡಿಸ್ಪ್ಲೇ ಆಗ್ತಾ ಇದೆ, ಕಾಣಿಸ್ತಾ ಇದೆ, ಎರಡು ಸರ್ಕ್ಯುಲರ್ ಡಿಕೋಡ್ ಮಾಡಿ ತಿಳ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ಯಾರ್ಯಾರು ಈ ಸರಿ ಈ ಸಬ್ಜೆಕ್ಟ್ಸ್ ಅಂದರೆ ನಿಮಗೆ ಎರಡು ಸಬ್ಜೆಕ್ಟು, ಒಂದು BNS ಭಾರತೀಯ ನ್ಯಾಯ ಸಂಹಿತೆ ಅಂದರೆ ಓಲ್ಡ್ IPC ಯಾರು ಬರಿತಾ ಇದ್ರಿ ಅಥವಾ ನ್ಯೂ BNS ಬರೆದು ಯಾರು ಫೇಲ್ ಆಗಿದ್ರಿ ಅವರಿಗೂ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರಮ್ ಸ್ಯಾಟರ್ಡೆ ಫಸ್ಟ್ ಸೆಷನ್ ಇರುತ್ತೆ. BNS ಭಾರತೀಯ ನ್ಯಾಯ ಸಂಹಿತೆ, BNSS ಆಲ್ರೆಡಿ ಸ್ಟಾರ್ಟ್ ಆಗಿದೆ, 2-3 ಸೆಷನ್ ಆಗಿದೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಯಾರು ಓಲ್ಡ್ CRPC ಬರಿತಾ ಇದ್ರು ಅಥವಾ ಯಾರು BNSS ಬರೆದು ಫೇಲ್ ಆಗಿದ್ದೀರಾ ಅವರಿಗೆ ಏನಿದೆ BNSS ಕ್ಲಾಸು ಅವೈಲಬಲ್ ಇದೆ. ನೀವು ಒಂದು ಸಬ್ಜೆಕ್ಟ್ ತೊಗೊಂಡ್ರೆ 1500 ಇರುತ್ತೆ ವಿತ್ ನೋಟ್ಸು. ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು. ವಿತ್ ನೋಟ್ಸು 1500 ಇರುತ್ತೆ ಪರ್ ಸಬ್ಜೆಕ್ಟ್. ಎರಡು ತೊಗೊಂಡ್ರೆ ನೀವು 2750ಗೆ ಎರಡು ಸಬ್ಜೆಕ್ಟ್ ಸಿಗುತ್ತೆ. ಓಕೆ, ಸೊ BNS BNSS ಎರಡು. ಈಗ ನೋಡೋಣ ಯಾವುದು ಬರಿಬೇಕು ಅನ್ನುವಂತಹದ್ದು. ನಾನು ನಿಮಗೆ ಎರಡು ಸುತ್ತೋಲೆ, ಎರಡು ಸರ್ಕ್ಯುಲರ್ ಇಲ್ಲಿ ನೋಡಿ, 2025 ಒಂದು ಸರ್ಕ್ಯುಲರ್ ಇದೆ, ಅದು ಬಿಟ್ರೆ 2024 ಒಂದು ಸರ್ಕ್ಯುಲರ್ ಇದೆ. ಯಾಕೆ ಎರಡು ಸರ್ಕ್ಯುಲರ್ ತೆಗ್ದಿದ್ದೀನಿ ಅಂದ್ರೆ ಒಂದಕ್ಕೊಂದು ಸಂಬಂಧ ಇದೆ. ಯಾಕಂದ್ರೆ KSLU ಅವ್ರು ಹೇಳ್ತಾರೆ 2025ನೇ ಸರ್ಕ್ಯುಲರ್ ಅಂದ್ರೆ ನಿನ್ನೆ ಬಂದಿರೋದು, ಡಿಸೆಂಬರ್ 10ನೇ ತಾರೀಕು ಬಂದಿರೋ ಸರ್ಕ್ಯುಲರ್ ಅಲ್ಲಿ ಹೇಳ್ತಾರೆ ನಾವು 2024 ಅಂದ್ರೆ ಒಂದು ವರ್ಷದ ಮುಂಚೆನೆ ನಿಮಗೆ ಹೇಳ್ಬಿಟ್ಟಿದ್ವಿ, ನೆಕ್ಸ್ಟ್ ಇಯರ್ ಇಂದ ನ್ಯೂ ಕಾನೂನು ಬರಿಬೇಕು, ಹೊಸ ಕಾನೂನನ್ನು ಬರಿಬೇಕು ಅಂತ. ಹಾಗಾಗಿ ಎರಡು ಸರ್ಕ್ಯುಲರ್ ತಂದಿದ್ದೀನಿ. ನೀವು ಇದು ನೋಡಿ ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಹೇಳ್ತಾ ಇದ್ದೀನಿ, ನೀವು ಯಾವುದೇ ಬ್ಯಾಚ್ 2009ರಿಂದ ಹಿಡಿದು ಇಲ್ಲಿಯ ತನಕ, ಇವತ್ತಿನ ದಿನ ತನಕ ನೀವು IPC CRPC ಎವಿಡೆನ್ಸ್ ಯಾರ್ಯಾರು ಬ್ಯಾಕ್ಲಾಗ್ ಇಟ್ಕೊಂಡಿದ್ದೀರಾ ಅವ್ರು ಎಲ್ಲರೂ ಹೊಸದು ಬರೀಬೇಕು. BNS ಬರಿಬೇಕು, BNSS ಬರಿಬೇಕು, BSA ಬರಿಬೇಕು. ಓಕೆ, ಆಮೇಲೆ ಹೊಸ ಬ್ಯಾಚ್ ಯಾರಿದ್ದಾರೆ ಅವರು ನಾರ್ಮಲಿ BNS BNSS BSA ಬರಿಬೇಕು. ಕ್ಲಾಸಸ್ ಅವೈಲಬಲ್ ಇರೋದು BNS ಇದೆ, BNSS ಇದೆ. ನೀವು ಕಾಂಟ್ಯಾಕ್ಟ್ ಮಾಡಬಹುದು 9901057288 ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. 9901057288. ಆಮೇಲೆ ವಿಡಿಯೋ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ, ನೀವು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಈಗ ಯಾರು ಸುತ್ತೋಲೆನ ಡಿಕೋಡಿಂಗ್ ಮಾಡ್ತಾ ಇದ್ದೀನಿ ನೋಡಕ್ ಇಂಟ್ರೆಸ್ಟ್ ಇದೆ, ತಿಳ್ಕೊಳಕ್ ಇಂಟ್ರೆಸ್ಟ್ ಇದೆ, ಸುತ್ತೋಲೆ ಸರ್ಕ್ಯುಲರ್ನ ಯಾವ ತರ ಓದ್ತಾರೆ, ಓಕೆ, ರೆಫರೆನ್ಸ್ ನಂಬರ್ನ ಹೇಗೆ ಓದ್ತಾರೆ, ಪ್ರತಿಯೊಂದು ನೋಡೋಣ. ಸ್ವಲ್ಪ ವಿಡಿಯೋ ಲೆಂತಿ ಆಗ್ಬೋದು, ಒಂದು 5 to 10 ಮಿನಿಟ್. ನೀವು ಪೇಷನ್ಸ್ ಇಂದ ನೋಡಿ ಅರ್ಥ ಮಾಡ್ಕೊಬಹುದು. ಈಗ ಫಸ್ಟ್ ನಾವು ಈಗ ನಿನ್ನೆ 10ನೇ ತಾರೀಕು ಅಂದ್ರೆ ನಿನ್ನೆ ಬಂದಿರುವಂತಹ ಸುತ್ತೋಲೆ ಸರ್ಕ್ಯುಲರ್ ನೋಡೋಣ. ಸುತ್ತೋಲೆ ಬೇರೆ, ಓಕೆ, ಸುತ್ತೋಲೆ ಅಂದ್ರೆ ಸರ್ಕ್ಯುಲರ್ ಬೇರೆ, ನೋಟಿಫಿಕೇಶನ್ ಬೇರೆ. ಇದು ಸುತ್ತೋಲೆ ಬಂದಿದೆ ಫ್ರಮ್ ಪರೀಕ್ಷಾ ವಿಭಾಗ ಅಂದ್ರೆ ಎಕ್ಸಾಮಿನೇಷನ್ ಸೆಕ್ಷನ್ ಇಂದ ಬಂದಿರುವಂತಹ ಸುತ್ತೋಲೆ ಇದು ನಿನ್ನೆ ಬಂದಿದೆ. ಈ ಸುತ್ತೋಲೆಯಲ್ಲಿ ಉಲ್ಲೇಖ ಇದೆ, ಓಕೆ, ಉಲ್ಲೇಖ ಯಾವ್ದ್ರದ್ದಿದೆ, KSLU ಎಕ್ಸಾಮಿನೇಷನ್ ಸೆಕ್ಷನ್, ಆ ಒಂದು ಎಕ್ಸಾಮಿನೇಷನ್ ಸೆಕ್ಷನ್ ಇಂದು ಒಂದು ಸುತ್ತೋಲೆ ಸಂಖ್ಯೆ ಇಲ್ಲಿದೆ ನೋಡಿ, 3ನೇ ಪಾಯಿಂಟ್. ಸುತ್ತೋಲೆ ಸಂಖ್ಯೆ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಪರೀಕ್ಷಾ ವಿಭಾಗ 2024-25ನೇ ಸರ್ಕ್ಯುಲರ್ 1803 ನಂಬರು. ಇಲ್ಲಿ ನೋಡಿ, ಇಲ್ಲೂ ಸೇಮ್ ಇದೆ. 2024ರಲ್ಲಿ ನಾನು ಏನು ಈ ಕಡೆ ಓದಿದ್ದೀನಿ ಅದು ಮೆನ್ಷನ್ ಆಗಿದೆ ನೋಡಿ, ಇಲ್ಲಿ ನೋಡಿ ಮೇಲ್ಗಡೆ ಸಂಖ್ಯೆ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಪರೀಕ್ಷಾ ವಿಭಾಗ 2024-25 1803. ಇಲ್ಲಿಯೂ 1803 ಉಲ್ಲೇಖವಿದೆ. ಅಂದ್ರೆ ಈ 2024ನೇ ಸರ್ಕ್ಯುಲರ್ ಅಲ್ಲಿ ಅವ್ರು ಆಲ್ರೆಡಿ ತಿಳಿಸಿದ್ದಾರೆ ಏನಂತ, ನೆಕ್ಸ್ಟ್ ಇಯರ್ ಇಂದ ನಾವು ಏನಿದೆ
ಇದನ್ನ ಕಂಡಕ್ಟ್ ಮಾಡ್ತೀವಿ, ಹೊಸ ಕ್ರಿಮಿನಲ್ ಕಾನೂನನ್ನು ತಗೊಂತೀವಿ ಅಂತ ಉಲ್ಲೇಖ ಮಾಡಿದ್ದಾರೆ. ಈಗ ಹೊಸ ಸರ್ಕ್ಯುಲರ್ ಓದೋಣ ಗೊತ್ತಾಗುತ್ತೆ. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ, ಉಲ್ಲೇಖಕ್ಕೆ ಸಂಬಂಧಿಸಿದಂತೆ 2025-26ನೇ ಸಾಲಿನ ಬೆಸ ಮತ್ತು ಸಮ ಸೆಮಿಸ್ಟರ್ ಅಂದ್ರೆ ಆಡ್ ಸೆಮಿಸ್ಟರ್, ಈವನ್ ಸೆಮಿಸ್ಟರ್ ಹಾಗೂ ಮುಂಬರುವ ಎಲ್ಲಾ ಶೈಕ್ಷಣಿಕ ಸಾಲಿನ ಪರೀಕ್ಷೆಗಳು ಅಂದ್ರೆ ಈಗ ಜನವರಿಯಿಂದ ಹಿಡಿದು ಮುಂದೆ ಫ್ಯೂಚರ್ ಅಲ್ಲಿ ಯಾವ್ಯಾವ ಬರ್ತವೆ, ಯಾವುದೇ ಎಕ್ಸಾಮ್ ಬರಲಿ ಎಲ್ಲದಕ್ಕೂ ಏನಾಗುತ್ತೆ, ವಿದ್ಯಾರ್ಥಿಗಳ ಭವಿಷ್ಯದ ವಕೀಲ ವೃತ್ತಿಯ ಹಿತದೃಷ್ಟಿಯಿಂದ ಅಂದ್ರೆ ಫ್ಯೂಚರ್ ನೀವು ಪ್ರಾಕ್ಟೀಸ್ ಮಾಡಕ್ ಹೋಗ್ತಿರಲ್ಲ ಆಸ್ ಎ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್, ನಿಮ್ಮ ಬೆನಿಫಿಟ್ಗೋಸ್ಕರ ನೂತನ ಪಠ್ಯಕ್ರಮಾನುಸಾರವಾಗಿ ಅಂದ್ರೆ ಹೊಸ ಸಿಲೆಬಸ್ ಏನಿದೆ, BNS IPC ಬದಲಾಗಿ, CRPC ಬದಲಾಗಿ BNSS, ಎವಿಡೆನ್ಸ್ ಬದಲಾಗಿ BSA, ಇದನ್ನ ಏನ್ ಮಾಡಿದ್ದಾರೆ ಈಗಾಗಲೇ ಅಳವಡಿಸ್ಕೊಂಡಿದ್ದಾರೆ. ಉಲ್ಲೇಖ ಸಂಖ್ಯೆ 03 ಅಂದ್ರೆ ಈ ಕಡೆ ನೋಡ್ಬೇಕು ನೀವು. 2024 ನೋಟಿಫಿಕೇಶನ್ ಬಂದಿತ್ತಲ್ಲ 1803, ಅದನ್ನ ನೋಡ್ಬೇಕು. ಅದರಲ್ಲಿ ಆಲ್ರೆಡಿ ಉಲ್ಲೇಖವಿದೆ. ಈಗಾಗಲೇ ರಿಪೀಟರ್ ವಿದ್ಯಾರ್ಥಿಗಳು ನೂತನ ಪಠ್ಯಕ್ರಮಾನುಸಾರವಾಗಿ ನೂತನ ವಿಷಯಗಳಾದ BNS, BNSS, BSA ಯಲ್ಲಿ ಪರೀಕ್ಷೆಯನ್ನು ಬರೆಯಬೇಕೆಂದು ಸೂಚಿಸಲಾಗಿದೆ. BNS, BNSS, BSA ಅಲ್ಲೇ ನೀವು ಪರೀಕ್ಷೆ ಬರೀಬೇಕು. ಈ ಹಿನ್ನೆಲೆಯಲ್ಲಿ ಹಳೆಯ ಪಠ್ಯಕ್ರಮಾನುಸಾರವಾಗಿ ಪರೀಕ್ಷಾ ಅರ್ಜಿ ಬರೆಸಿದ ವಿದ್ಯಾರ್ಥಿಗಳು ಸಹ ನೂತನ ಪಠ್ಯಕ್ರಮಾನುಸಾರವಾಗಿ ನೂತನ ವಿಷಯಗಳಿಗೆ ಪರೀಕ್ಷೆಗಳನ್ನು ಬರೆಯಬೇಕಾಗಿರುತ್ತದೆ. ಅಂದ್ರೆ ಯಾರ್ಯಾರು ಎಕ್ಸಾಮಿನೇಷನ್ ಅಪ್ಲಿಕೇಶನ್ IPC ಸರ್ ನಾನು IPC ದುಡ್ಡು ಕಟ್ಟಿದ್ದೀನಿ, CRPC ಅಂತ ಮೆನ್ಷನ್ ಮಾಡಿದ್ದೀನಿ, CRPC ದುಡ್ಡು ಕಟ್ಟಿದ್ದೀನಿ, ಎವಿಡೆನ್ಸ್ ಕಟ್ಟಿದ್ದೀನಿ, ಅದೆಲ್ಲ ಏನು ಸಂಬಂಧ ಇಲ್ಲ. ನೀವು ಎಕ್ಸಾಮಿನೇಷನ್ ಫಾರ್ಮ್ ಫಿಲ್ ಬೇಕಾದ್ರೆ, ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಕಟ್ಟಬೇಕಾದ್ರೆ, ಫೀಸ್ ಕಟ್ಟಬೇಕಾದ್ರೆ ನೀವು ಏನಾದ್ರೂ ಅಪ್ಲೈ ಮಾಡಿರ್ರಿ, ನೀವೇನಾದ್ರೂ ಕೊಟ್ಟಿರ್ರಿ, ಯಾವುದೇ ಸಬ್ಜೆಕ್ಟ್ ಕೋಡ್ ಬರೆದು ಟಿಕ್ ಮಾಡಿರ್ರಿ, ಬರೋರು ಎಲ್ಲ ಏನಿದ್ದಾರೆ ರಿಪೀಟರ್ಸ್ ಯಾರಿದ್ದಾರೆ ಹಾಗೂ ನೀವು ಯಾರಿದ್ದಾರೆ ಎಲ್ಲರಿಗೂ ಸಹ ಸಮಾನವಾಗಿ BNS, BNSS, BSA ನ ಬರಿಬೇಕಾಗುತ್ತೆ. ಮುಂದುವರೆದು ಸದರಿ ವಿಷಯವನ್ನು ಎಲ್ಲಾ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಅಂದ್ರೆ ಈ ಇನ್ಫಾರ್ಮೇಶನ್ ಏನಿದೆ ಎಲ್ಲ ಪ್ರಿನ್ಸಿಪಲ್ಗಳಿಗೆ ಹಾಗೂ ತಮ್ಮ ಕಾನೂನು ಮಹಾವಿಶ್ವವಿದ್ಯಾಲಯದ ಎಲ್ಲ ಸಂಬಂಧಿತ ವಿದ್ಯಾರ್ಥಿಗಳಿಗೆ ಶೀಘ್ರವಾಗಿ ತಿಳಿಸಲು ಈ ಮೂಲಕ ಸೂಚಿಸಲಾಗಿದೆ. ಅಂದ್ರೆ ಈ ಸ್ಟೂಡೆಂಟ್ಸ್ ಯಾರಿದ್ದಾರೆ ಹಾಗೂ ಬೇರೆ ಬೇರೆ ಕಾಲೇಜಸ್, ಅಫಿಲಿಯೇಟೆಡ್ ಕಾಲೇಜಸ್ ಪ್ರಿನ್ಸಿಪಲ್ ಯಾರಿದ್ದಾರೆ ಅವರಿಗೆ ಹಾಗೂ KSLU ಕಾಲೇಜಿನ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರಿಗೆ ಶೀಘ್ರವಾಗಿ ತಿಳಿಸಲು, ಅಂದ್ರೆ ಈಗ ಏನು ಒಂದು ತಿಂಗಳಿದೆ, ಹೆಚ್ಚು ಕಡಿಮೆ ಒಂದು ತಿಂಗಳಿದೆ, ಬೇಗ ಪ್ರಿಪರೇಷನ್ ಮಾಡ್ಕೊಳ್ಳಿ ಅನ್ನುವಂತಹ ಕಾರಣದಿಂದ ಈ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಈ ನೋಟಿಫಿಕೇಶನ್ ಪ್ರಕಾರ ನಟ್ ಅಂಡ್ ಶಲ್ ಹೇಳೋದೇನಂದ್ರೆ, ಲಾಸ್ಟ್ ಹೇಳೋದೇನಂದ್ರೆ, ಯಾರ್ಯಾರು 2009ರಿಂದ ಇಲ್ಲಿ ತನಕ ಇದ್ದೀರಾ, ಬ್ಯಾಕ್ಲಾಗ್ ಆದ್ರೂ ಇಟ್ಕೊಂಡಿರ್ಬೋದು, ಫ್ರೆಶ್ ಆದ್ರೂ ಬರೀಬಹುದು, ನೀವು ಏನೇ ಇರಲಿ ಇನ್ಮೇಲೆ ಇವತ್ತಿಂದ ಜನವರಿಯಿಂದ IPC ಇಲ್ಲ, CRPC ಇಲ್ಲ, ಎವಿಡೆನ್ಸ್ ಇಲ್ಲ, ನೀವು BNS, BNSS, BSA ಬರೀಬೇಕು. ಓಕೆ, ಸೊ ಯಾರ್ಯಾರು ಕ್ಲಾಸಸ್ ಇಂಟ್ರೆಸ್ಟೆಡ್ ಇದ್ದೀರಾ ಈ ಒಂದು BNS, BNSS, BSA ಹಾಗೂ ಬೇರೆ ಸಬ್ಜೆಕ್ಟ್ ಜೂರಿಸ್ಪ್ರುಡೆನ್ಸ್, ಟ್ಯಾಕ್ಸೇಷನ್, ಕಾನ್ಸ್ಟಿಟ್ಯೂಷನ್, ಕಾಂಟ್ರಾಕ್ಟ್, ಸಿವಿಲ್ ಪ್ರೊಸೀಜರ್, ಲ್ಯಾಂಡ್ ಲಾ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಬೇರೆ ಸಬ್ಜೆಕ್ಟ್, ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಚ್ಯೂಟ್ಸ್, ಹ್ಯೂಮನ್ ರೈಟ್ಸ್, ಬ್ಯಾಂಕಿಂಗ್ ಲಾ, ಓಕೆ, ಸೊ ಬೇರೆ ಸಬ್ಜೆಕ್ಟ್ ಬೇಕು ಸರ್ ನಮಗೆ, ಟಾರ್ಟ್, ಅದನ್ನು ತಗೊಬಹುದು, ಆ ಸಬ್ಜೆಕ್ಟ್ಸ್ ಅವೈಲಬಲ್ ಇದೆ. ಅಥವಾ ಈ ಹೊಸ ಕ್ರಿಮಿನಲ್ ಕಾಯ್ದೆ ಇದಾವಲ್ಲ ಕಾನೂನು, ಇದರಲ್ಲಿ 2 ಮಾಡ್ತಾ ಇದ್ದೀನಿ, ಒಂದು BNS, ಎರಡನೇದು BNSS. ಇವೆರಡಿದೆ, ಎವಿಡೆನ್ಸ್ ಇನ್ನು ಸ್ಟಾರ್ಟ್ ಮಾಡಿಲ್ಲ, ಅದು ತಗೊಳ್ಳೋದಿಲ್ಲ ಎವಿಡೆನ್ಸ್. ಈ 2 ಸಬ್ಜೆಕ್ಟ್ ಕ್ಲಾಸಸ್ ಅವೈಲಬಲ್ ಇದೆ. ಒಂದು ಸಬ್ಜೆಕ್ಟ್ ತಗೊಂಡ್ರೆ 1500, 2 ಸಬ್ಜೆಕ್ಟ್ ತಗೊಂಡ್ರೆ 2750. ಓಕೆ, ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ವಾಟ್ಸ್ಆ್ಯಪ್ ಮಾಡಿ 9901057288. ಐ ಹೋಪ್ ನಿಮಗೆ ಅರ್ಥ ಆಗಿದೆ, ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.